ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ ಪಾರ್ಟಿಯಲ್ಲಿ ಇವರಿಗೆಲ್ಲ ಹುಡುಗರು ಕೊಟ್ಬಿಟ್ಟು ನನಗೆ ಹುಡುಗರು ಕೊಟ್ಟಿದ್ದಾರೆ. ಅದೇ ಟ್ವಿಸ್ಟ್, ಅದನ್ನೇ ಹೇಳ್ಬಿಟ್ಟ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮ ಸಿನಿಮಾದ ಪ್ರೆಸ್ ಮೀಟಿಗೆ. ಅಗೇನ್ ಈ ಸಿನಿಮಾ ಮೇನ್ ಆ್ಯಕ್ಟ್ ಮಾಡೋಕ್ಕೆ ಲಿಖಿತೇ ಕಾರಣ ನನಗೂ ಆ್ಯಕ್ಚುಲಿ. ಆ್ಯಂಡ್ ಲಿಖಿತ್ ಹೀರೋ ಮಾಡ್ತಿದ್ದೀನಿ ಮಗ, ಈ ಥರದೊಂದು ರೋಲ್ ಇದೆ, ನೀನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಫಸ್ಟ್ ಅವ್ರು ರವಿ ಸರ್ನ ಭೇಟಿಯಾಗಿ, ರವಿ ಸರ್ ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೇಳಿದ್ರು, ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್. ನಂಗೆ ಆ್ಯಕ್ಚುಲಿ ಬಿಗಿನಿಂಗ್ ಗೊತ್ತಿರಲಿಲ್ಲ ಇದು CCTV ಫುಟೇಜಲ್ಲಿ ಪ್ಲ್ಯಾನ್ ಮಾಡ್ತೀರಂತ ಗೊತ್ತಿರಲಿಲ್ಲ. ಎಲ್ಲ ಚೆನ್ನಾಗಿದೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಸೆಟ್ಟಿಗೆ ಮೇಲೆ ಗೊತ್ತಾ ಇಲ್ಲ ಸರ್ CCTV ಮೋಸ್ಟ್ಲಿ ಬಜೆಟ್ ಉಳ್ಸೋಕ್ಕೆ ನಾವು ಪ್ಲ್ಯಾನ್ ಮಾಡಿಬಿಟ್ರೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆ್ಯಕ್ಚುಲಿ ಹಂಗಿಲ್ಲ, ಕಥೆನೇ ಹಂಗೆ ಮಾಡ್ಕೊಂಡಿದ್ರು. ಅದೇ ಯಶೋರ್ ಹೇಳ್ದಂಗೆ ಒಂದು ಮೂಲೆಯಲ್ಲಿ ಕ್ಯಾಮ್ರಾ ಇಟ್ಟು ಆ್ಯಕ್ಷನ್ ಅಂದರೆ ಡೈರೆಕ್ಟ್ರು ಇರ್ತಿರಲಿಲ್ಲ, ಯಾರೂ ಇರ್ತಾ ಇರಲಿಲ್ಲ, ಎಲ್ಲ ಆಚೆ ಹೋಗ್ಳರು. ನಮಗೇನು ಅನ್ಸುತ್ತೋ ಅದು ನಾವು ಆ್ಯಕ್ಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಆ ಥರ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದು ಪಿಕ್ಚರು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ರವಿ ಸರ್ಗೆ ಹಾಗೆ ಲಿಖಿತ್ಗೆ ಇಬ್ಬರಿಗೂ ತುಂಬ ಒಳ್ಳೇದಾಗಬೇಕು. ಮೋಸ್ಟ್ಲಿ ಇಬ್ಬರಿಗೂ ನಾವು ಸಿನಿಮಾ ಮೇಲೆ ಸಿಕ್ಕಾಪಟ್ಟು ಟಾರ್ಚರ್ ಕೊಟ್ಟಿರೋದು ನಾನೇ ಅನಿಸುತ್ತೆ. ಮಾಡಿರಿ, ರಿಲೀಸ್ ಮಾಡಿರಿ, ಯಾಕೆ ಲೇಟ್ ಮಾಡ್ತಿದ್ದೀರಾ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾಕೆ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ನಾವೆಲ್ಲ ಅಂತ ಯಾವಾಗ ತಲೆ ತಿಂತಾಯಿರ್ತದೆ. ಲಿಖಿತ್ ಅಂತೂ ಮೋಸ್ಟ್ಲಿ ನಾನು ಫೋನ್ ತೆಗೆದು ಬಿಟ್ಬಿಟ್ಟಿದ್ದೆ, ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ. ಅದ್ರ 1 ವರ್ಷ ಆಯಿತು ಅಂತ ನಿನ್ನೆನೇ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ಫೋನ್ ಎತ್ತೈತೆ ಟಾರ್ಚರ್ ಕೊಡ್ತಾನೆ, ರಿಲೀಸ್ ಮಾಡೋಣ ಅಂತ ಹೇಳ್ತೀನಿ ಅಂತೇಳಿ. ಸೊ ಹಂಗಾಗಿ ಭಾಳ ತುಂಬ ನಂಗೆ ಸಿನಿಮಾ ಮೇಲೆ ಭಾಳ ನಂಬಿಕೆ ಇದೆ. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಿರ್ದೇಶಕರಿಗೆ ತುಂಬ ಒಳ್ಳೇದಾಗುತ್ತೆ ಸರ್. ನಮ್ಮ ನಿರ್ದೇಶಕ ಇಂಜಿನಿಯರ್ ಆ್ಯಕ್ಚುಲಿ, ಬೇರೆ ಕೆಲಸ ಮಾಡಿದ್ರೆ ಒಂದು ಲಕ್ಷ ಸಂಬಳ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಅವರು ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಎಲ್ಲರಿಗೂ ಡೋಂಟ್ ವರಿ ಸರ್, ತುಂಬ ಒಳ್ಳೇದಾಗುತ್ತೆ ಈ ಸಿನಿಮಾ ಎಲ್ಲ, ಇಬ್ಬರಿಗೂ ತುಂಬ ಒಳ್ಳೇದಾಗುತ್ತೆ. ಹಾಗೆ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಗೆ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಆಮೇಲೆ ದಯಾಳ್ ಸರ್ ಈ ಸಿನಿಮಾ ನೋಡಿದ್ರು ಅಂತೇಳಿ ನಂಗೆ ರವಿ ಸರ್ ಫೋನ್ ಮಾಡಿ ಹೇಳಿದ್ರು. ಆ್ಯಕ್ಚುಲಿ ಸರ್ ನಾನು ತುಂಬ ತಲೆ ತಿಂತಿದ್ನಲ್ಲ ಇವರಿಗೆ, ಹಂಗಾಗಿ ಸರ್ ದಯಾಳ್ ಸರ್ ನೋಡಿದ್ರು ಸರ್ ಸಿನಿಮಾನೇ ಇವತ್ತು ಏನು ಅಪ್ಡೇಟ್ ಫೋನ್ ಮಾಡೋದು ಇಮಿಡಿಯೇಟು. ದಯಾಳ್ ನಾನು ಅವಾಗ ಹೇಳಿದ್ದೆ ಸರ್ ಆ್ಯಕ್ಚುಲಿ ದಯಾಳ್ ಸಿನಿಮಾ ನಾನು ನೋಡಿದ್ರೆ ಅಂದರೆ ನಾವು ಅರ್ಧ ಗೆದ್ದಂಗೆ ಅಂತೇಳಿ. ಯಾಕಂದರೆ ನೀವು ಮಾಡೋ ಸಿನಿಮಾಗಳು, ನಿಮ್ಮ ಯೋಚನಾ ಶಕ್ತಿಗಳು, ನಿಮ್ಮ ಸಿನಿಮಾಗಳೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನೀವು ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಅರ್ಥ ನಾವು ಗೆದ್ದಂಗೆ ಸರ್. ಆ್ಯಕ್ಚುಲಿ ದಯಾಳ್ ಸರ್ ಸಿನಿಮಾನ ಆ ಥರ ಅಂದರೆ ಈ ಪ್ಯಾಟರ್ನ್ ಸಿನಿಮಾಗಳು ಭಾಳ ಇಷ್ಟಪಡ್ತಾರೆ. ಆಮೇಲೆ ಅವರು ಸಿನಿಮಾನ ಬೇರೆ ಥರ ರೀಚು ಮಾಡಿಸ್ತಾರೆ ಅಂತ ನಾನು ಹೇಳಿದ್ದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಬೆನ್ನೆಲುಬು ನಿಂತಿದ್ದಕ್ಕೆ. ಹಾಗೆ ಯಶ್ ಶೆಟ್ಟಿ, ವಜ್ರಾಂಗು, ಚೇತನ್ ಜೊತೆ ನಮ್ಮ ಸೀನ್ ಇಲ್ಲ. ಇನ್ನು ಬೇರೆ ಎಲ್ಲ ಅಶ್ವಿನ್ ಅವರೆಲ್ಲ ಇವತ್ತು ಆ್ಯಕ್ಚುಲಿ ಅವರು ಬೇರೆ ಶೂಟ್ ಬಿಸಿ ಇರೋದು ಬಂದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನೀವು ಕೊಟ್ಟಿರೋ ಟಾರ್ಚರ್ ತುಂಬ ಒಳ್ಳೆ ಟಾರ್ಚರ್, ಅದು ಕಂಟಿನ್ಯೂ ಆಗ್ತಾ ಇದೆ. ನೋ ವರೀಸ್.